ನನ್ನ ಹೆಸರು ಶಾಂತಮ್ಮ. ನನಗೀಗ 68 ವರ್ಷ. ಇಷ್ಟು ವರ್ಷದ ಬದುಕಲ್ಲಿ ಎಷ್ಟು ಕಷ್ಟ, ಎಷ್ಟು ನೋವು ಇತ್ತು ಅದೆಲ್ಲವ ಅನುಭವಿಸಿ ಮುಗಿಸಿದ್ದೇನೆ ಅಂತ ನೆಮ್ಮದಿಯಾಗಿದ್ದೆ. ಆದರೆ ನನ್ನ ಗಂಡ ರಾಜಣ್ಣ ಅವರು ಕ್ಯಾನ್ಸರ್ನಿಂದ ಹೋದ ಮೇಲೆ ಇನ್ನೇನು ಇದಕ್ಕಿಂತ ದೊಡ್ಡ ದುಃಖ ಬರೋಕಿಲ್ಲ ಬಿಡು ಅಂತ ಮನಸ್ಸಿಗೆ ಸಮಾಧಾನ ಮಾಡಿಕೊಂಡಿದ್ದೆ. ಆದರೆ ನಾನು ತಪ್ಪು ತಿಳಿದುಕೊಂಡಿದ್ದೆ. ರಾಜಣ್ಣನವರ ಚಿತೆ ಬೂದಿ ಇನ್ನೂ ತಣ್ಣಗಾಗಿರಲಿಲ್ಲ. ಮನೆಯಲ್ಲಿರೋ ಹೂವಿನ ಮಾಲೆಗಳು ಇನ್ನೂ ಬಾಡದೆ ಹಾಗೇ ಇತ್ತು. ನಾ ಅಡುಗೆ ಮನೆಯಿಂದ ಹೊರ ಬಂದಾಗಲೆಲ್ಲ ಆ ಆವಾಸನೆ ನನ್ನ ಮನಸ್ಸಿಗೆ ಇನ್ನೂ ಭಾರ ಮಾಡಿಬಿಡುತ್ತಿತ್ತು. ಅದೇ ಟೈಮ್ನಲ್ಲಿ ನನ್ನ ಸೊಸೆ ಸುಮತಿ ಅಡುಗೆ ಮನೆಗೆ ಬಂದಳು. ಅವಳ ಬೆರಳುಗಳು ಚೆನ್ನಾಗಿ ಕಾಣುತ್ತಿದ್ವು. ಉಗುರುಗಳಿಗೆ ಕೆಂಪು ಬಣ್ಣದ ನೇಲ್ ಪಾಲಿಶ್ ಹಚ್ಚಿದ್ದಳು. ತುಂಬ ದುಬಾರಿ ಕ್ರೀಮ್ ವಾಸನೆ ಮನೆ ತುಂಬ ಹರಡಿತ್ತು. ಅವಳು ಅಡುಗೆ ಮನೆ ಮಾರ್ಬಲ್ ಸ್ಲ್ಯಾಬ್ ಮೇಲೆ ತನ್ನ ಬೆರಳುಗಳಿಂದ ಟಪ್ ಟಪ್ ಅಂತ ಬಾರಿಸಿದಳು. ಆ ಅಮೃತಶಿಲೆ ರಾಜಣ್ಣ ಅವರು 3 ವರ್ಷ ಕಷ್ಟಪಟ್ಟು ದುಡಿದು ಕೂಡಿಟ್ಟ ಹಣದಲ್ಲಿ ತಂದಿದ್ದು. ಅವಳ ಮಾತು ಚಳಿಗಾಲದ ರಾತ್ರಿ ಥರ ತಣ್ಣಗಿತ್ತು. ಅತ್ತೆ, ಇವಾಗ ಈ ಮನೆ ನಿಮಗೆ ತುಂಬ ದೊಡ್ಡದಾಗಿದೆ. ನೀವು ಒಬ್ಬರೇ ಇರೋಕೆ ಸರಿ ಹೋಗಲ್ಲ. ನೀವು ಇಲ್ಲಿಂದ ಹೊರಟು ಹೋದರೆ ಎಲ್ಲರಿಗೂ ಒಳ್ಳೆಯದು. ನನ್ನ ಕೈಗಳು ನಡುಗೋಕೆ ಶುರು ಮಾಡಿದವು. ನಾನು ಪಕ್ಕದಲ್ಲಿದ್ದ ಗ್ಲಾಸ್ಗೆ ಚಹಾ ಸುರಿತಿದ್ದೆ. ಗ್ಲಾಸ್ ತಟ್ಟಿದ ಸದ್ದು ಅಮೃತಶಿಲೆಯ ಮೇಲೆ ಪ್ರತಿಧ್ವನಿಸುತ್ತಿತ್ತು. ಏನು ಹೇಳಿದೆ ನೀನು ಅಂತ ಮೆಲ್ಲಗೆ ಕೇಳಿದೆ. ಸುಮತಿ ತನ್ನ ಚಿನ್ನದ ಬಣ್ಣದ ಕೂದಲುಗಳನ್ನು ಹಿಂದೆ ಸರಿಸಿ ಲಘುವಾಗಿ ನಕ್ಕಳು. ಆದರೆ ಅವಳ ಕಣ್ಣಲ್ಲಿ ಒಂಚೂರು ಪ್ರೀತಿ ಇರಲಿಲ್ಲ. ನಾನು ಮತ್ತೆ ಅಜಯ್ ಅಂದರೆ ನಿಮ್ಮ ಮಗ ಮಾತನಾಡಿಕೊಂಡಿದ್ದೇವೆ. ಇವಾಗ ನಿಮ್ಮನ್ನು ಯಾರಾದರೂ ವೃದ್ಧಾಶ್ರಮಕ್ಕೆ ಸೇರಿಸೋಣ ಅಂತ. ಅಲ್ಲಿ ನಿಮ್ಮ ಥರ ಇರೋರು ತುಂಬ ಜನ ಇರ್ತಾರೆ. ಆರೈಕೆನೂ ಚೆನ್ನಾಗಾಗುತ್ತೆ. ಈ ವಯಸ್ಸಿನಲ್ಲಿ ನಿಮಗೆ ಈ ಮನೆಯಲ್ಲಿ ಮೆಟ್ಟಿಲು ಹತ್ತೋಕೆ ಆಗಲ್ಲ ನೋಡಿ. ಈ ಮಾತುಗಳು ನೇರವಾಗಿ ನನ್ನ ಹೃದಯಕ್ಕೆ ಬಾಣದ ಥರ ನಾಡಿದವು. ಇನ್ನು ನಾನು ರಾಜಣ್ಣ ಅವರ ಜೊತೆ 30 ವರ್ಷ ಕಳೆದಿದ್ದೆ ಮನೆ. ನನ್ನ ಮಗ ಅಜಯ್ ಮೊದಲ ಹೆಜ್ಜೆ ಇಟ್ಟ ಜಾಗ. ಇಲ್ಲಿರೋ ಪ್ರತಿ ಗೋಡೆ, ಕಿಟಕಿ, ಮೂಲೆಯಲ್ಲೂ ನಮ್ಮ ನೆನಪು ತುಂಬಿತ್ತು. ಇದೇ ಮೆಟ್ಟಿಲು ಮೇಲೆ ಅಜಯ್ ಚಿಕ್ಕವನಿದ್ದಾಗ ಬಿದ್ದು ಅಳುತ್ತಿದ್ದ. ಇದೇ ಮೆಟ್ಟಿಲನ್ನು ರಾಜಣ್ಣ ನಮ್ಮ ಮದುವೆ ದಿನ ನನ್ನನ್ನು ಎತ್ತುಕೊಂಡು ಹತ್ತಿದ್ರು ಅಂತ ಹೇಳೋಕ್ಕೆ ಮನಸ್ಸು ಬಂತು. ಆದರೆ ಬಾಯಿಯಿಂದ ಬರಲಿಲ್ಲ ಅಷ್ಟೇ. ಅಜಯಲ್ಲಿ ಸುಮತಿ ಕಣ್ಣು ತಿರುಗಿಸಲು ಆಫೀಸ್ನಲ್ಲಿ ಇದ್ದಾರೆ. ಅವರಿಗೆ ಎಲ್ಲ ಗೊತ್ತು. ನೀವು ಅರ್ಥ ಮಾಡ್ಕೊತೀರಾ ಅಂತ ಹೇಳಿದ್ದಾರೆ. ನಾವು ಆದಷ್ಟು ಬೇಗ ಈ ಕೆಲಸ ಮುಗಿಸಬೇಕು ಅಂದ್ಕೊಂಡಿದ್ದೀವಿ. ನಾನು 1-2 ಆಶ್ರಮ ನೋಡಿದ್ದೇನೆ. ತುಂಬ ಚೆನ್ನಾಗಿವೆ. ನಾನು ಅವಳನ್ನು ನೋಡಿದೆ. ಅವಳ ಮುಖದಲ್ಲಿ ಪಶ್ಚಾತ್ತಾಪ ಅನ್ನೋದು ಇಲ್ಲೇ ಇಲ್ಲ. ಇದು ನನ್ನ ಮನೆ ಅಂತ ನಾನು ಪಿಸುಗುಟ್ಟಿದೆ. ಅವಳು ನಕ್ಕು ಬಿಟ್ಟಳು. ನಿಮ್ಮ ಮನೆ ಆಗಿತ್ತು, ಈಗಲ್ಲ. ಕಾಲ ಬದಲಾಗಿದೆ ಶಾಂತಮ್ಮನವರೇ. ಇಷ್ಟು ಹೇಳಿ ಅವಳು ಹೊರ ನಡೆದಳು. ಅವಳ ಸ್ಯಾಂಡಲ್ ಸದ್ದು ಇಡೀ ಮನೆಯಲ್ಲಿ ಮಾರ್ಧ್ವನಿಸುತ್ತಿತ್ತು. ಬಾಗಿಲು ದಡಾರಂತ ಮುಚ್ಚಿತು. ಆಮೇಲೆ ಅವಳ ಕಾರಿನ ಶಬ್ದ ಕೇಳಿಸಿತು. ನಾನು ಒಬ್ಬಂಟಿಯಾಗಿ ನಿಂತು ಬಿಟ್ಟೆ. ನನ್ನ ಕಣ್ಣುಗಳು ಹಳೆಯ ಗಡಿಯಾರದ ಕಡೆ ಹೋದವು. ಪ್ರತಿ ಭಾನುವಾರ ರಾಜಣ್ಣ ಕೀ ಕೊಟ್ಟು ಚಾಲು ಮಾಡುತ್ತಿದ್ದರು. ಆ ಟೈಮ್ನಲ್ಲಿ ಅದು 3 ಗಂಟೆ ತೋರಿಸುತ್ತಿತ್ತು. ಅದರ ಗಂಭೀರ ಶಬ್ದ ಇಡೀ ಮನೆಗೆ ಒಂದು ಎಚ್ಚರಿಕೆ ಕೊಟ್ಟ ಹಾಗೆ ಇತ್ತು. ನನ್ನ ಕೈಗಳು ನಡುಗುತ್ತಿದ್ದವು. ಹತ್ತಿರ ಇಟ್ಟಿದ್ದ ತಣ್ಣನೆಯ ಚಹಾ ತೆಗೆದುಕೊಂಡೆ. ಅದರ ಮೇಲೆ ಒಂದು ತೆಳು ಪದರ ಕಟ್ಟಿತ್ತು. ಕೆರೆ ನೀರು ಗಟ್ಟಿಯಾಗಿರೋ ಥರ. ಅದೇ ಟೈಮ್ಗೆ ಫೋನ್ ರಿಂಗ್ ಆಯಿತು. ಸತತ 3 ಬಾರಿ. ನಾನು ರಿಸೀವರ್ ಎತ್ತಿದೆ. ವಿನಯಾದೇವಿಯವರು ಮಾತನಾಡುತ್ತಿರೋದ? ಧ್ವನಿ ತುಂಬ ಅಫಿಷಿಯಲ್ ಮತ್ತು ಕ್ಲಿಯರ್ ಆಗಿತ್ತು. ಹೌದು, ನಾನೇ ಮಾತನಾಡುತ್ತಿರೋದು. ನಾನು ಶ್ರೀಮತಿ ಶೋಭಾ ಪಾಟೀಲ್, ಫಸ್ಟ್ ನ್ಯಾಷನಲ್ ಬ್ಯಾಂಕ್ನಿಂದ ಮಾತನಾಡುತ್ತಿರೋದು. ನಿಮ್ಮ ಮನೆ ಮಾಲೀಕತ್ವದ ಡಾಕ್ಯುಮೆಂಟ್ಗಳಲ್ಲಿ ಸ್ವಲ್ಪ ಅಕ್ರಮಗಳು ಕಂಡುಬಂದಿವೆ. ನಾನು ನಿಮ್ಮನ್ನು ತಕ್ಷಣ ಭೇಟಿ ಮಾಡಬೇಕು. ನನಗೆ ನಿಂತ ನೆಲವೇ ಕುಸಿದು ಹೋದಂತಾಯಿತು. ಅಕ್ರಮ? ಎಂತಹ ಅಕ್ರಮ? ಈ ಬಗ್ಗೆ ನಾವು ನಿಮ್ಮ ಜೊತೆ ಕೂತು ಮಾತನಾಡೋಕೆ ಇಷ್ಟಪಡುತ್ತೇವೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಬ್ಯಾಂಕ್ಗೆ ಬರಬಹುದಾ? ನಾನು ಸುತ್ತಲೂ ನೋಡಿದೆ. ಎಲ್ಲೆಲ್ಲೂ ರಾಜಣ್ಣನ ನೆನಪುಗಳು. ಅವರು ಸ್ವಂತಹ ಅಂಟಿಸಿದ್ದ ಅಡುಗೆ ಮನೆ ಟೈಲ್ಸ್, ಕಿಟಕಿ, ತುಳಸಿ ಗಿಡ, ಫ್ರಿಡ್ಜ್ ಮೇಲಿನ ಫ್ಯಾಮಿಲಿ ಫೋಟೋ. ಗಂಟಲಲ್ಲಿ ಏನೋ ಸಿಕ್ಕಿಕೊಂಡ ಹಾಗೆ ಆಯಿತು. ಆದರೆ ಧೈರ್ಯ ಮಾಡಿ ಹೇಳ್ತೀನಿ, ಸರಿ ನಾನು ಬರುತ್ತೇನೆ. ಫೋನ್ ಇಟ್ಟು ಕಿಟಕಿಯ ಗಾಜಿನಲ್ಲಿ ನನ್ನನ್ನೇ ನೋಡಿಕೊಂಡೆ. ಹೊರಗೆ ಕಪ್ಪಾದ ಮೋಡ ಕವಿದಿತ್ತು. ಗಾಳಿಯಲ್ಲಿ ಒಂದೇ ಮಣ್ಣಿನ ವಾಸನೆ ಇತ್ತು. ಚಂಡಮಾರುತ ಬರೋ ಹಾಗೆ ಅನಿಸ್ತಾ ಇತ್ತು. ಬೆಳಗ್ಗೆ ಬೇಗ ಎಚ್ಚರ ಆಯಿತು. ಇಡೀ ರಾತ್ರಿ ಮಳೆಯಾಗಿತ್ತು. ನೆಲದ ಮೇಲೆಲ್ಲ ಒದ್ದೆ ಮಣ್ಣಿನ ವಾಸನೆ. ನಾನು ರಾಜಣ್ಣ ಅವರ ಹಳೆ ಶಾಲ್ ಹೆಗಲ ಮೇಲೆ ಹಾಕಿಕೊಂಡೆ. ಅದನ್ನು 15 ವರ್ಷದ ಹಿಂದೆ ನಾನೇ ಅವರಿಗೆ ತಂದಿದ್ದೆ. ಅವರು ಈಗ ಇಲ್ಲ. ಅಂದರೆ ಅವರ ನೆನಪು ಶಾಲ್ನಲ್ಲೇ ಇತ್ತು. ಅಡುಗೆ ಮನೆಗೆ ಹೋಗಿ ನನಗಾಗಿ ಚಹಾ ಮಾಡಿಕೊಂಡೆ. ರಾಜಣ್ಣ ಪ್ರತಿದಿನ ನನಗೋಸ್ಕರ ಚಹಾ ಮಾಡ್ತಾ ಇದ್ರು. ಆದರೆ ಗ್ಲಾಸ್ ಕಣ್ಣ ಮುಂದಿತ್ತು. ಇಂದು ಆ ಗ್ಲಾಸ್ ತಣ್ಣಗಿರಲಿಲ್ಲ. ಅದರಿಂದ ಹೊಗೆ ಬರ್ತಿತ್ತು. ಅದೇ ನನ್ನ ಹೃದಯ ಇನ್ನೂ ತಣ್ಣಗಾಗಿತ್ತು. ಅಜಯ್ ಇನ್ನೂ ಮನೆಗೆ ಬಂದಿರಲಿಲ್ಲ. ಇವತ್ತು ರಾತ್ರಿ ಅವನು ಸುಮತಿ ಜೊತೆ ಎಲ್ಲೋ ಹೋಗಿದ್ದ. ನಾನೇ ಬಾಗಿಲು ಮುಚ್ಚಿದ್ದೆ. ಮನೆಯಲ್ಲಿ ಮೌನ. ಕಿವಿಗೆ ಚುಚ್ಚೋ ಥರ ಇತ್ತು.
ಬ್ಯಾಂಕ್ಗೆ ಹೋಗೋಕೆ ರಾಜಣ್ಣ ಅವರ ಹಳೆಯ ಪಿಯೋಟೋ ಕಾರ್ ತೆಗೆದೆ. ಅದನ್ನೇ ಬಹಳ ವರ್ಷದಿಂದ ಓಡಿಸುತ್ತಿದ್ದೆ. ಸೀಟ್ ಮೇಲೆ ಕೂತಾಗ ಅವರು ನನ್ನ ಜೊತೆ ಇದ್ದಾರೆ ಅನಿಸ್ತು. ಗಾಡಿ ಸ್ಟಾರ್ಟ್ ಮಾಡಿದಾಗ ಮನಸ್ಸಿನಲ್ಲಿ ವಿಚಿತ್ರ ಧೈರ್ಯ ಬಂತು. ಶಾಂತಮ್ಮ, ನೀನು ಈಗ ಒಬ್ಬಂಟಿಯಲ್ಲ ಅಂತ ಗಾಡಿ ಹೇಳೋ ಹಾಗೆ ಅನ್ನಿಸ್ತು. ರಸ್ತೆಗಳು ನೆಂದಿದ್ದವು. ಜನ ತಮ್ಮ ತಮ್ಮ ಕೆಲಸಕ್ಕೆ ಹೋಗ್ತಾ ಇದ್ರು. ಆದರೆ ನನ್ನ ಕಣ್ಣ ಮುಂದೆ ಓಡ್ತಿದ್ದಿದ್ದು ಒಂದೇ ಚಿತ್ರ, ಸುಮತಿಯ ಮುಖ. ಅವಳು ಈಗ ಈ ಮನೆಯಲ್ಲಿ ನಿಮ್ಮದಲ್ಲ ಅಂತ ಹೇಳಿದ್ದು. ನನ್ನ ಕೈಗಳು ಸ್ಟೇರಿಂಗ್ ಅನ್ನು ಇನ್ನಷ್ಟು ಗಟ್ಟಿಯಾಗಿ ಹಿಡಿದಿದ್ದು. ಬ್ಯಾಂಕ್ ತಲುಪಿದಾಗ ಗಾರ್ಡ್ ನಮಸ್ಕಾರ ಮಾಡಿದ. ನಾನು ತಲೆ ಅಲ್ಲಾಡಿಸಿ ಕಾಲಿಟ್ಟೆ. AC ತಂಪಾಗಿತ್ತು. ಮತ್ತೆ ಒದ್ದೆ ಬಟ್ಟೆಗಳಿಂದ ನನ್ನ ಮೈ ನಡುಕ ಶುರುವಾಯಿತು. ಕೌಂಟರ್ನಲ್ಲಿದ್ದ ಹುಡುಗಿ ಕೇಳಿದಳು, ಮೇಡಮ್, ಯಾರನ್ನ ಭೇಟಿ ಮಾಡಬೇಕು? ಶೋಭಾ ಪಾಟೀಲ್ ಅವರನ್ನ. ಅವರೇ ನನಗೆ ಫೋನ್ ಮಾಡಿದ್ದು. ಅವಳು ಫೋನ್ನಲ್ಲಿ ಮಾತನಾಡಿ ನಕ್ಕು ಬಿಟ್ಟಳು. ಸರಿ ಮೇಡಮ್, ಮೊದಲನೇ ಮಹಡಿಯಲ್ಲಿ ಅವರ ಕ್ಯಾಬಿನ್ ಇದೆ, ಹೋಗಿ. ಕೋಣೆ ಚಿಕ್ಕದಾಗಿತ್ತು, ಆದರೆ ಅಚ್ಚುಕಟ್ಟಾಗಿತ್ತು. ಮರದ ಮೇಜು, ಫೈಲ್ ರಾಶಿ, ಕಿಟಕಿಯಿಂದ ಬರುತ್ತಿದ್ದ ಸಣ್ಣ ಬಿಸಿಲು. ಅಲ್ಲಿ ಕುಳಿತಿದ್ದ ಶ್ರೀಮತಿ ಶೋಭಾ ಪಾಟೀಲ್ ಅವರಿಗೆ ಸುಮಾರು 55ರಿಂದ 60 ವರ್ಷ ಇರಬಹುದು. ಬಿಳಿ ಕೂದಲು, ಚೆನ್ನಾಗಿ ಕಟ್ಟಿಕೊಂಡಿದ್ದರು. ಕನ್ನಡಕದ ಹಿಂದೆಯಿಂದ ಅವಳ ಕಣ್ಣುಗಳು ನೇರವಾಗಿ ನನ್ನನ್ನೇ ನೋಡುತ್ತಿದ್ದವು. ನಮಸ್ತೆ ಶಾಂತಮ್ಮ ಅವರೇ. ಅವಳು ಎದ್ದು ನಿಂತು ಕೈ ಜೋಡಿಸಿದಳು. ನಮಸ್ತೆ ಅಂತ ಮೆಲ್ಲಗೆ ಹೇಳಿ ಕುರ್ಚಿಯ ಮೇಲೆ ಕೂತೆ. ಅವಳು ಒಂದು ಫೈಲ್ ತೆರೆದು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಹೇಳಿದಳು, ನಾನು ನೇರವಾಗಿ ವಿಷಯಕ್ಕೆ ಬರ್ತೇನೆ. ನಿಮ್ಮ ಸೊಸೆ ಸುಮತಿ ನಮ್ಮ ಹತ್ರ ಬಂದಿದ್ಲು. ಅವಳು ಈ ಮನೆ ನಾನೇ ಹೊಸ ಮಾಲೀಕಳು ಅಂತ ಹೇಳಿದಳು. ನನ್ನ ಹೃದಯದ ಬಡಿತ ಹೆಚ್ಚಾಗಿತ್ತು. ಏನು ಅಂತ ಬಾಯಿಂದ ಅರಿವಿಲ್ಲದೆ ಹೊರಬಿತ್ತು. ಹೌದು, ಅವಳು ನನ್ನ ಹತ್ತಿರ ಡಾಕ್ಯುಮೆಂಟ್ ಇವೆ ಅಂತ ಹೇಳಿದಳು. ನಮಗೆ ಕೆಲವು ಪತ್ರಗಳನ್ನು ತೋರಿಸಿದಳು. ಆದರೆ ನಾವು ಅವುಗಳನ್ನು ಸರಿಯಾಗಿ ಚೆಕ್ ಮಾಡಿದಾಗ ನಮಗೆ ಅಕ್ರಮಗಳು ಸಿಕ್ಕಿದವೆ. ಶೋಭಾ ನಿಧಾನವಾಗಿ ಒಂದು ಫೈಲ್ನ ನನ್ನ ಮುಂದೆ ಇಟ್ಟಳು. ಅದರಲ್ಲಿ ಕೆಲವು ಕಾಗದಗಳು, ಫೋಟೋ ಕಾಪಿ ಇದು ನೋಡಿದ ತಕ್ಷಣ ಎಲ್ಲವೂ ಸರಿ ಇದೆ ಅಂತ ಅನಿಸ್ತು. ಹೆಸರು, ಅಡ್ರೆಸ್ ಎಲ್ಲವೂ ಇತ್ತು. ಆದರೆ ಅವಳು ಬೆರಳಿಟ್ಟು ವಿವರಿಸಿದಾಗ ನನಗೆ ಶಾಕ್ ಆಯಿತು. ನೋಡಿ, ಈ ನೋಟರಿ ಸೀಲ್ 2019ರ ಮುಂಚೆಯದ್ದು, ಕಂಪನಿಯದ್ದು. ಮತ್ತು ಇಲ್ಲಿ ಬರೆದಿರುವ ದಿನಾಂಕ ನಮ್ಮ ದಾಖಲೆ ಜೊತೆ ಮ್ಯಾಚ್ ಆಗ್ತಾ ಇಲ್ಲ. ನಾನು ಕಾಗದಗಳನ್ನು ಸೂಕ್ಷ್ಮವಾಗಿ ನೋಡಿದೆ. ಅದರ ಮೇಲೆ ನನ್ನ ಗಂಡ ರಾಜಣ್ಣ ಅವರ ಹೆಸರಿನ ಸಹಿ ಇತ್ತು. ಆದರೆ ಅದು ಅವರ ಕೈಬರಹ ಅಲ್ಲ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತಿತ್ತು. ನನ್ನ ಕಣ್ಣಲ್ಲಿ ನೀರು ತುಂಬಿಕೊಟ್ಟಿತು. ಅಂದರೆ ಇದೆಲ್ಲ ಸುಳ್ಳ? ಶೋಭಾ ಗಂಭೀರವಾಗಿ ಹೇಳಿದರು. ಹೌದು, ಸರಳವಾಗಿ ಹೇಳೋದಾದರೆ ಈ ಡಾಕ್ಯುಮೆಂಟ್ ನಕಲಿ. ನಿಮ್ಮ ಸೊಸೆ ಬ್ಯಾಂಕಿಗೆ ಮೋಸ ಮಾಡೋಕೆ ಬಂದಿದ್ದಳು. ನಡುಗುವ ಧ್ವನಿಯಲ್ಲಿ ನಾನು ಕೇಳಿದೆ, ಹಾಗಾದರೆ ಸತ್ಯ ಏನು? ಈ ಮನೆ ಯಾರ ಹೆಸರಿನಲ್ಲಿದೆ? ಶೋಭಾ ಇನ್ನೊಂದು ಫೈಲ್ ತೆರೆದರು. ಅದರಲ್ಲಿ ದಪ್ಪ ಕಾಗದಗಳಿದ್ದವು. ಹಳೆಯದಾಗಿದ್ದರೂ ಕ್ಲಿಯರ್ ಆಗಿದ್ದವು. ಶಾಂತಮ್ಮ ಅವರೇ, ನಮ್ಮ ದಾಖಲೆಗಳ ಪ್ರಕಾರ ಈ ಮನೆ 1987ರಿಂದ ನಿಮ್ಮ ಹೆಸರಿನಲ್ಲಿದೆ. ನನ್ನ ಉಸಿರು ಕಟ್ಟು ಬಿಟ್ಟಿತು. ನನ್ನ ಹೆಸರಿನಲ್ಲ? ಹೌದು. 37 ವರ್ಷದ ಹಿಂದೆ ನಿಮ್ಮ ಗಂಡ ನಿಮಗೆ ಸುರಕ್ಷತೆ ಕೊಡೋಕೆ ಈ ಕೆಲಸ ಮಾಡಿದ್ದರು. ಅವರಿಗೆ ಏನಾದರೂ ಆದರೆ ನಿಮಗೆ ತೊಂದರೆ ಆಗಬಾರದು ಅಂತ. ನನ್ನ ಕಿವಿಯನ್ನು ನಾನೇ ನಂಬೋಕೆ ಆಗಲಿಲ್ಲ. ರಾಜಣ್ಣ ನನಗೆ ಹೇಳದೆ ಇದೆಲ್ಲ ಮಾಡಿದ್ದರು. ಇಷ್ಟು ವರ್ಷಗಳ ಕಾಲ ನಾನು ಎಲ್ಲವೂ ಅವರ ಹೆಸರಿನಲ್ಲಿದೆ ಅಂದುಕೊಂಡಿದ್ದೆ. ಈಗ ಗೊತ್ತಾಯಿತು ಮನೆ ನನ್ನ ಹೆಸರಿನಲ್ಲಿದೆ ಅಂತ. ಶೋಭಾ ನಿಧಾನವಾಗಿ ಹೇಳಿದರು. ಶಾಂತಮ್ಮ ಅವರೇ, ಸತ್ಯ ಇದೆ. ಈ ಮನೆ ನಿಮ್ಮದು. ಬೇರೆ ಯಾರ ಹಕ್ಕು ಸಾಧಿಸೋಕೆ ಆಗಲ್ಲ. ನಾನು ಆ ಡಾಕ್ಯುಮೆಂಟ್ ಮುಟ್ಟಿ ನೋಡಿದೆ. ಅದರ ಮೇಲೆ ನನ್ನ ಹಳೆಯ ಕೈಬರಹವಿತ್ತು. ಶಾಂತಮ್ಮ ಹೋಳೆ 1987. ನನ್ನ ಕೈಗಳು ನಡುಗುತ್ತಿದ್ದವು. ನನ್ನದೇ ಕೈಬರಹ ನನಗೆ ಅಪರಿಚಿತವಾಗಿ ಕಾಣ್ತಾ ಇತ್ತು. ಆ ಕ್ಷಣದಲ್ಲಿ ನಾನು ನನ್ನ ಅಸ್ತಿತ್ವವನ್ನೇ ಮರೆತು ಬಿಟ್ಟೆ. ಆದರೆ ಯಾರೋ ನನ್ನನ್ನು ಗಟ್ಟಿಯಾಗಿ ಹಿಡಿದ ಹಾಗೆ ಅನಿಸಿತು. ಸುಮತಿ, ಆ ನಗು ನೆನಪಾಯಿತು. ಅವಳು ನಿಮ್ಮ ಮನೆಯಾಗಿತ್ತು, ಆದರೆ ಈಗ ಅಲ್ಲ ಅಂತ ಹೇಳಿದ್ಲು. ಈಗ ಸತ್ಯ ಗೊತ್ತಾಯಿತು. ಶಾಂತಮ್ಮ ಅವರಿಗೆ ಈಗ ಅರ್ಥವಾಯಿತು, ರಾಜಣ್ಣ ನನಗೆ ಹೇಳಲಿಲ್ಲ ಅಂತ. ಬಹುಶಃ ನಾನು ಏನಾದರೂ ಚಿಂತೆ ಮಾಡ್ತೀನಿ ಅಂತಲೂ, ಇಲ್ಲ ಅಂದರೆ ಯಾರಾದರೂ ನನ್ನ ಲಾಭ ಪಡ್ಕೊತಾರೆ ಅಂತಲೂ ಇರಬೇಕು. ಆದರೆ ಒಂದು ವಿಷಯ ಸಾಬೀತಾಯಿತು, ನಾನು ಒಬ್ಬಂಟಿಯಲ್ಲ. ರಾಜಣ್ಣ ಸದ್ದಿಲ್ಲದೆ ನನಗೆ ದೊಡ್ಡ ಶಕ್ತಿ ತುಂಬಿದ್ದರು. ಶೋಭಾ ಅವರು ನನ್ನ ಕಡೆ ನೋಡಿ, ಶಾಂತಮ್ಮ ಅವರೇ, ಇದು ಕ್ಲಿಯರ್ ಆಗಿ ಗೊತ್ತಾಗುತ್ತಿದೆ. ನಿಮ್ಮ ಸೊಸೆ ಮೋಸ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ. ಅವರು ಮತ್ತೆ ಏನಾದರೂ ಈ ಥರ ಮಾಡಿದರೆ ಡೈರೆಕ್ಟಾಗಿ ಪೊಲೀಸ್ಗೆ ಫೋನ್ ಮಾಡಿ. ಇದು ವೃದ್ಧರ ಶೋಷಣೆಯ ಕೆಳಗೆ ಬರುತ್ತದೆ ಅಂದರು. ನನ್ನ ಎದೆಯಲ್ಲಿ ಬೆಂಕಿ ಹೊತ್ತುಕೊಂಡೆ ಹಾಗೆ ಆಯಿತು. ಸುಮತಿ, ನಾನು ಸುಮ್ಮನೆ ಕೂತ್ಕೊತೀನಿ ಅಂತ ತಿಳ್ಕೊಂಡಿದ್ದೀಯಾ ನೀನು? ನಾನು ನಡುಗೋ ಧ್ವನಿಯಲ್ಲಿ ಕೇಳಿದೆ. ಶೋಭಾ ಅವರೇ,
ಮನೆ ನನ್ನದು ಅಂತ ನೀವು ಹೇಳಿದ್ದೀರಾ, ಆದರೆ ನಾಳೆ ನನ್ನ ಮಗ ಮತ್ತು ಸೊಸೆ ಇಬ್ಬರು ಬಂದು ಕೇಳಿದರೆ ಏನು ಮಾಡೋದು? ಶೋಭಾ ನನ್ನ ಕಣ್ಣು ನೋಡಿ ಹೇಳಿದರು. ಆಗ ನಿಮ್ಮ ಹತ್ರ ಸಾಕ್ಷಿ ಇರುತ್ತೆ, ಅಸಲಿ ಕಾಗದ ಪತ್ರಗಳು ಇರ್ತವೆ, ಜೊತೆಗೆ ನಿಮಗೆ ಧೈರ್ಯನೂ ಇರುತ್ತೆ. ನಾನು ದೀರ್ಘವಾಗಿ ಉಸಿರು ಬಿಟ್ಟೆ. ಹೊರಗೆ ಪ್ರಕೃತಿ ಇನ್ನು ಚಂಡಮಾರುತಕ್ಕೆ ತಯಾರಿ ಮಾಡ್ತಿರೋ ಹಾಗೆ ಇತ್ತು. ಆಕಾಶ ಮತ್ತೆ ಮೋಡ ಕವಿಯೋಕೆ ಶುರು ಮಾಡಿತ್ತು. ಬ್ಯಾಂಕಿನಿಂದ ಹೊರಬಂದೆ. ಮಳೆ ಮತ್ತೆ ಶುರುವಾಯಿತು. ಆಕಾಶ ಕಪ್ಪಗಾಗಿತ್ತು. ಕೈಯಲ್ಲಿ ರಾಜನ ನನಗೆ ಹೇಳದೆ ಬರೆದಿದ್ದ ಆ ಸತ್ಯದ ಫೈಲ್ ಇತ್ತು. ಕಾರಿನ ಸೀಟ್ ಮೇಲೆ ಕೂತ್ಕೊಂಡೆ. ನನ್ನ ಕಣ್ಣಲ್ಲಿ ನೀರು ಜುಳು ಜುಳು ಅಂತ ಹರಿಯೋಕೆ ಶುರು ಮಾಡ್ತು. ಆದರೆ ಅದು ದುಃಖದ ನೀರಾಗಿರಲಿಲ್ಲ. ಅದರಲ್ಲಿ ಕೋಪ ಮತ್ತೆ ಒಂದು ಹೊಸ ಶಕ್ತಿ ಎರಡೂ ತುಂಬಿತ್ತು. ಮನೆಗೆ ವಾಪಸ್ ಬರುವಾಗ ಕಾರಿನ ಗ್ಲಾಸ್ ಮೇಲೆ ಬೀಳುತ್ತಿದ್ದ ಮಣಿಹನಿಗಳು ಇನ್ಮೇಲೆ ನಿನ್ನ ಜೀವನ ಬದಲಾಗುತ್ತದೆ ಅಂತ ಹೇಳ್ತಿರೋ ಹಾಗೆ ಇತ್ತು. ಕಳೆದುಕೊಂಡು ಬಿಟ್ಟಿದ್ದೆ ಅಂದುಕೊಂಡಿದ್ದೆ. ಮನೆ ಈಗ ನನ್ನದಾಗಿತ್ತು. ಪ್ರತಿ ಇಟ್ಟಿಗೆ, ಪ್ರತಿ ನೆನಪು, ಎಲ್ಲವೂ. ಕಾರ್ ಆವರಣಕ್ಕೆ ಬಂದಾಗ ಬಾಗಿಲು ಅರ್ಧ ತೆರೆದಿರೋದು ಕಂಡಿತ್ತು. ನನ್ನ ಹೃದಯ ಜೋರಾಗಿ ಬಡಿದುಕೊಳ್ಳೋಕೆ ಶುರು ಮಾಡಿತು. ಬಹುಶಃ ಅವರಿಬ್ಬರು ಬಂದಿರಬಹುದು. ಒಳಗೆ ಕಾಲಿಟ್ಟಾಗ ಹಾಲ್ನಲ್ಲಿ ಸುಮತಿ ಜೋರಾದ ಧ್ವನಿ ಕೇಳಿಸಿತು. ನಾನು ಹೇಳಿದ್ದೀನಿ ಶಾಂತಮ್ಮ ಜೊತೆ ಡೈರೆಕ್ಟ್ ಮಾತಾಡಬೇಕು. ಇವತ್ತೇ ಒಂದು ತೀರ್ಮಾನ ಆಗಿಲ್ಲ ಅಂದರೆ ಕಷ್ಟ ಆಗುತ್ತೆ. ಅಜಯ್ ಅವಳ ಎದುರು ನಿಂತಿದ್ದ. ಮುಖ ಒದ್ದೆಯಾಗಿತ್ತು. ದಣಿದಿದ್ದ. ಕಣ್ಣುಗಳು ನೆಲ ನೋಡುತ್ತಿದ್ದು. ನಾನು ಸದ್ದಿಲ್ಲದೆ ಬಾಗಿಲು ಹಾಕಿ ನೇರವಾಗಿ ಹಾಲ್ಗೆ ಬಂದೆ. ಅವರಿಬ್ಬರು ನನ್ನ ನೋಡಿ ದಂಗಾಗಿ ಬಿಟ್ಟರು. ಸುಮತಿ ತುಟಿ ಮೇಲೆ ಅದೇ ಕೃತಕ ನಗು ಇತ್ತು, ಆದರೆ ಕಣ್ಣಲ್ಲಿ ಆತಂಕ ಸ್ಪಷ್ಟವಾಗಿತ್ತು. ಅವಳು ನಗುತ್ತಾ, ಅರೆ ಅತ್ತೆ ಬಂದ್ರ? ಬ್ಯಾಂಕ್ ಕೆಲಸ ಹೇಗಿತ್ತು? ನೀವು ಈಗ ರೆಸ್ಟ್ ತಗೊಳ್ಳಿ, ಮನೆ ವಿಚಾರ ನಮಗೆ ಬಿಡಿ. ಅವರು ನಿಧಾನವಾಗಿ ಎಲ್ಲವನ್ನು ಅರ್ಥ ಮಾಡಿಸುತ್ತಾರೆ ಅಂದ್ಲು. ನಾನು ಆ ಫೈಲ್ನ ಮೇಜ್ ಮೇಲೆ ಇಟ್ಟು ಕಣ್ಣು ಮಿಟಕಿಸದೆ ಅವಳನ್ನೇ ನೋಡಿದೆ. ಬ್ಯಾಂಕ್ನವರು ನನಗೆ ತುಂಬ ವಿಷಯ ಹೇಳಿದ್ದಾರೆ ಸುಮತಿ. ಈ ಮನೆ ಯಾರದ್ದು ಅಂತ ನಿನಗೆ ಗೊತ್ತಾ? ನನ್ನ ಧ್ವನಿ ಗಟ್ಟಿಯಾಗಿತ್ತು, ದೃಢವಾಗಿತ್ತು. ಏನು ಹೇಳ್ತಿದ್ದೀಯಮ್ಮ? ಅಪ್ಪನ ಹೆಸರಲ್ಲಿ ಇರೋದು ಅಲ್ವಾ ಅಂತ ಅಜಯ್ ಮೆಲ್ಲಗೆ ಹೇಳಿದ. ನಾನು ಫೈಲ್ ತೆರೆದು ಅಸಲಿ ದಾಖಲೆಗಳನ್ನು ಮೇಜಿನ ಮೇಲೆ ಇಟ್ಟೆ. ಹಳೆಯ ಹಳದಿ ಬಣ್ಣದ ಕಾಗದಗಳು. ಅದರ ಮೇಲೆ ನನ್ನದೇ ಕೈ ಬರಹವಿತ್ತು. ಈ ಮನೆ 1987ರಿಂದ ನನ್ನ ಹೆಸರಿನಲ್ಲಿದೆ. ನಿಮ್ಮ ತಂದೆ ಇದನ್ನು ಇಷ್ಟು ವರ್ಷದ ಹಿಂದೆಯೇ ನಿರ್ಧರಿಸಿದ್ದರು. ನೀನು ಸೃಷ್ಟಿಸಿದ ಡಾಕ್ಯುಮೆಂಟ್ಗಳು ಸುಳ್ಳು ಅಂತ ಈಗ ಗೊತ್ತಾಗಿದೆ. ಸುಮತಿ ಮುಖ ಕ್ಷಣಾರ್ಧದಲ್ಲಿ ಬಿಳಿಚಿಕೊಂಡಿತ್ತು. ಅವಳು ಪೇಪರ್ಗಳನ್ನು ಎತ್ತಿ ನೋಡೋಕೆ ಟ್ರೈ ಮಾಡಿದ್ಲು, ಆದರೆ ನನ್ನ ಕೈಗಳು ಅವುಗಳನ್ನು ಇನ್ನಷ್ಟು ಭದ್ರವಾಗಿ ಹಿಡಿದವು. ಈ ಕಾಗದಗಳನ್ನು ಮುಟ್ಟಬೇಡ, ಇವುಗಳು ಸತ್ಯ. ನೀನು ಸುಳ್ಳಿಗಿಂತ ಹೆಚ್ಚು ಭಾರವಾಗಿದ್ದೀಯ. ಅಜಯ್ ಸ್ತಬ್ಧನಾಗಿ ನಿಂತಿದ್ದ. ಅವನ ಕಣ್ಣುಗಳಲ್ಲಿ ಗೊಂದಲ ಜೊತೆಗೆ ಅಪರಾಧ ಭಾವ ಎರಡೂ ಕಾಣಿಸುತ್ತಿತ್ತು. ಅಂದ್ರೆ ಅಪ್ಪ ಎಂದು ಹೇಳಲೇ ಇಲ್ಲ. ಮನೆ ಅವರ ನಂತರ ನನ್ನ ಪಾಲಿಗೆ ಬರುತ್ತದೆ ಅಂತಿದ್ರು ಅಂದ. ಅವರು ಹೇಳಲಿಲ್ಲ, ಯಾಕಂದರೆ ಅವರಿಗೆ ಗೊತ್ತಿತ್ತು ಇಂತಹ ದಿನ ಒಂದು ಬಂದೇ ಬರುತ್ತೆ ಅಂತ. ಯಾರಾದರೂ ನಿನ್ನ ದಾರಿ ತಪ್ಪಿಸ್ತಾರೆ ಅಂತ. ಅವರು ನನಗೆ ಸದ್ದಿಲ್ಲದೆ ಶಕ್ತಿ ತುಂಬಿದ್ದರು ಮಗನೇ. ಸುಮತಿ ಇದ್ದಕ್ಕಿದ್ದಂತೆ ಜೋರಾಗಿ ಕೂಗಿದಳು. ಇದೆಲ್ಲ ಸುಳ್ಳು. ಈ ಕಾಗದಗಳೆಲ್ಲ ನಕಲಿ. ಅಸಲಿ ನನ್ನ ಹತ್ರ ಇವೆ. ಅವಳ ಧ್ವನಿ ನಡುಗುತ್ತಿತ್ತು, ಆದರೆ ಅವಳು ತನ್ನ ಸುಳ್ಳಿನ ಮೇಲೆ ನಿಲ್ಲೋಕೆ ಟ್ರೈ ಮಾಡಿದ್ಲು. ನಾನು ಅವಳ ಕಣ್ಣುಗಳಲ್ಲಿ ನೇರವಾಗಿ ನೋಡಿದೆ ಮತ್ತೆ ಹೇಳಿದೆ, ಬ್ಯಾಂಕ್ ಆಫೀಸರ್ಗಳು ನೀನೇ ನೆನ್ನೆ ತಂದಿದ್ದ ಡಾಕ್ಯುಮೆಂಟ್ಗಳನ್ನು ಚೆಕ್ ಮಾಡಿದ್ದಾರೆ. ಅವು ನಕಲಿ. ಅಂದರೆ ತಪ್ಪು. ಸೀಲ್ಗಳು ತಪ್ಪು, ಡೇಟ್ ಎಲ್ಲವೂ ನಕಲಿ. ನಾನು ಈಗ ಸುಮ್ಮನೆ ಕೂತ್ಕೊತೀನಿ ಅಂತ ನಿನಗೆ ಅನಿಸ್ತಿದೆಯಾ? ಹಾಲ್ನಲ್ಲಿ ಸಂಪೂರ್ಣ ಮೌನ. ಆ ಹಳೆಯ ಗಡಿಯಾರದ ಟಿಕ್ ಟಿಕ್ ಸದ್ದು ಮಾತ್ರ ಕೇಳಿಸುತ್ತಿತ್ತು. ಅದು ನನಗೆ ಇನ್ನಷ್ಟು ಶಕ್ತಿ ಕೊಡೋ ಥರ ಹಾಗೆ ಅನಿಸ್ತಿತ್ತು. ಸುಮತಿ ನಿಧಾನವಾಗಿ ಹಿಂದೆ ಸರಿದು ಅಜಯ್ ಕಡೆ ನೋಡಿದಳು. ಏನಾದರೂ ಹೇಳು ಅಜಯ್, ಹೇಳು, ಇಲ್ಲವೇ ಸುಳ್ಳು ಅಂತ. ಅಜಯ್ ಅವಳ ಕಡೆ ನೋಡಿದ. ಆಮೇಲೆ ನನ್ನ ಕಡೆ ತಿರುಗಿದ. ತುಟಿ ಅಲುಗಾಡುತ್ತಿತ್ತು, ಆದರೆ ಧ್ವನಿ ಹೊರಗೆ ಬರಲಿಲ್ಲ. ಕೊನೆಗೆ ಅವನು ಮೆಲ್ಲಗೆ ಹೇಳಿದ, ಅಮ್ಮ ಇದು ನಿಜಾನಾ? ಮನೆ ನಿಮ್ಮ ಹೆಸರಲ್ಲಿರೋದಾ? ನಾನು ಅವನ ಕಣ್ಣನ್ನೇ ನೋಡುತ್ತಾ ಹೇಳಿದೆ, ಹೌದು ಮಗ, ಇದು ಸತ್ಯ. ಇನ್ನು ಮುಂದೆ ಇದೇ ಸತ್ಯ ಆಗಿರುತ್ತೆ. ಈಗ ನಿನಗೆ ಬಿಟ್ಟಿದ್ದು, ನೀನು ನಿನ್ನ ತಾಯಿ ಜೊತೆ ನಿಲ್ತೀಯಾ ಇಲ್ಲ ನಿನ್ನ ಹೆಂಡತಿ ಸುಳ್ಳು ಜೊತೆ ನಿಲ್ತೀಯಾ ಅಂತ. ನಾನು ಇಷ್ಟು ಹೇಳುತ್ತಿದ್ದಂತೆ ಹೊರಗೆ ಜೋರಾಗಿ ಮಿಂಚು ಹೊಡೆದಂತಾಯಿತು. ಕಿಟಕಿಯಿಂದ ಬಂದ ಆ ಬೆಳಕು ಕೋಣೆಯನ್ನು ಒಂದು ಕ್ಷಣ ಪೂರ್ತಿ ಬೆಳಕನ್ನಾಗಿಸಿತು. ಸುಮತಿಯ ಮುಖದಿಂದ ಆ ನಕಲಿ ಆತ್ಮವಿಶ್ವಾಸ ಮಾಯವಾಗಿತ್ತು. ನನ್ನೊಳಗೆ ಬದಲಾಗಿತ್ತು. ನಾನು ಇನ್ಮೇಲೆ ಸುಮ್ಮನೆ ಅವಮಾನ ಸಹಿಸಿಕೊಂಡು ತಲೆಬಾಗುವ ಹೆಣ್ಣು ಮಗಳು ಆಗಿರಲಿಲ್ಲ. ನಾನು ಶಾಂತಮ್ಮ, ಈ ಮನೆಯ ಮಾಲೀಕಳು, ಈ ಕುಟುಂಬದ ಆಧಾರ, ಮತ್ತೆ ಇನ್ಮೇಲೆ ನನ್ನ ಗೌರವದ ಕಾವಲುಗಾರ್ತಿ. ಆದರೆ ಇದು ಕೇವಲ ಶುರುವಷ್ಟೇ ಆಗಿತ್ತು. ಅಸಲಿ ಚಂಡುಮಾರುತ ಇನ್ನೇನು ಬರಬೇಕಿತ್ತು. ಇದಕ್ಕಿದ್ದಂತೆ ಬಾಗಿಲು ಮೇಲೆ ಟಕ್ ಟಕ್ ಅಂತ ಶಬ್ದ ಆಯಿತು. ಬಾಗಿಲು ಬಡಿದ ಶಬ್ದ ಎಷ್ಟು ಜೋರಾಗಿತ್ತೆಂದರೆ ಇಡೀ ಮನೆ ಪ್ರತಿಧ್ವನಿಸುತ್ತಿತ್ತು. ನಾನು ಬಾಗಿಲು ಕಡೆ ನೋಡಿದೆ. ಇದು ಸಾಮಾನ್ಯ ಶಬ್ದವಲ್ಲ ಅಂತ ನನ್ನ ಹೃದಯ ಹೇಳಿತು. ಕೋಣೆಯಲ್ಲಿ ಮತ್ತೆ ಮೌನ. ಸುಮತಿ ಕಣ್ಣಲ್ಲಿ ಸಣ್ಣದಾಗಿ ಭಯದ ಸುಳಿವು ಇತ್ತು. ಅಜಯ್ ಉಸಿರಾಟ ಜಾಸ್ತಿ ಆಯಿತು. ನಾನು ನಿಧಾನವಾಗಿ ಹೆಜ್ಜೆ ಹಾಕಿ ಬಾಗಿಲು ತೆಗೆದೆ. ಎದುರಿಗೆ ಮಳೆಯಲ್ಲಿ ನೆನೆದಿದ್ದ ಇಬ್ಬರು ಪೊಲೀಸ್ ಅಧಿಕಾರಿಗಳು ನಿಂತಿದ್ದರು. ಒಬ್ಬಳು ಮಹಿಳಾ ಅಧಿಕಾರಿ, ವಯಸ್ಸು ಸುಮಾರು 55 ವರ್ಷ. ಮುಖದ ಮೇಲೆ ಕಠಿಣತೆ ಜೊತೆಗೆ ಅನುಭವದ ಆಳವಾದ ಗೆರೆಗಳು. ಅವರ ಜೊತೆ ಒಬ್ಬ ಯುವ ಪುರುಷ ಅಧಿಕಾರಿ ಇದ್ದರು. ಕಣ್ಣಲ್ಲಿ ಸಹಾನುಭೂತಿ ಇತ್ತು, ಆದರೆ ಮುಖದ ಮೇಲೆ ಕರ್ತವ್ಯದ ಭಾವ. ಮಹಿಳಾ ಅಧಿಕಾರಿ ತಮ್ಮ ಪರಿಚಯ ಹೇಳಿದರು. ನಾನು ಡಿಟೆಕ್ಟಿವ್
ಡಿಟೆಕ್ಟಿವ್ ಸರಿತಾ ಚೌಧರಿ ಮತ್ತು ಇವರು ಕಾನ್ಸ್ಟೇಬಲ್ ರಾಕೇಶ್. ನಿಮ್ಮ ಮನೆಗೆ ಸಂಬಂಧಪಟ್ಟ ಕಾಗದ ಪತ್ರಗಳು ನಕಲಿ ನಡೆದಿದೆ ಅಂತ ನಮಗೆ ಬ್ಯಾಂಕ್ನಿಂದ ವರದಿ ಬಂದಿದೆ. ನಾವು ಒಳಗೆ ಬರಬಹುದಾ? ನಾನು ಬಾಗಿಲು ಇನ್ನಷ್ಟು ತೆರೆದೆ. ಬನ್ನಿ. ಅವರಿಬ್ಬರು ಒಳಗೆ ಬಂದರು. ಅವರ ಬೂಟಿನಿಂದ ಮಳೆ ಹನಿಗಳು ನೆಲದ ಮೇಲೆ ಬೀಳುತ್ತಿತ್ತು. ಹಾಲ್ ತಂಪಾಗಿದ್ದಂತೆ ಅವರ ಕಣ್ಣುಗಳು ಮೇಜಿನ ಮೇಲೆ ಇಟ್ಟಿದ್ದ ದಾಖಲೆಗಳ ಮೇಲೆ ಬಿದ್ದವು. ಆ ಹಳೆಯ ಗಡಿಯಾರದ ಟಿಕ್ ಟಿಕ್ ಸದ್ದು ಆ ಟೈಮ್ನಲ್ಲಿ ಇನ್ನಷ್ಟು ಜೋರಾಗಿ ಕೇಳಿಸುತ್ತಿತ್ತು. ಎಲ್ಲರ ನಾಡಿಯನ್ನು ಪರೀಕ್ಷಿಸ್ತಿರೋ ಹಾಗೆ ಡಿಟೆಕ್ಟಿವ್ ಸರಿತಾ ನನ್ನ ಕಡೆ ನೋಡಿದರು. ಶಾಂತಮ್ಮ ದೇವಿ, ಬ್ಯಾಂಕ್ನಲ್ಲಿ ಏನಾಯಿತು ಅಂತ ಹೇಳಿ. ನಾನು ದೀರ್ಘವಾಗಿ ಉಸಿರು ಎಳೆದುಕೊಂಡು ಎಲ್ಲವನ್ನೂ ವಿವರಿಸಿದೆ. ಸುಮತಿ ಹೇಗೆ ಬ್ಯಾಂಕ್ಗೆ ಹೋಗಿದ್ಲು, ಹೇಗೆ ಸುಳ್ಳು ಪತ್ರ ತೋರಿಸಿದಳು ಮತ್ತು ಬ್ಯಾಂಕ್ ಅಧಿಕಾರಿಗಳು ಅವಳ ತಂತ್ರ ಹೇಗೆ ಹೇಳಿದರು ಅಂತ. ನನ್ನ ಧ್ವನಿ ನಡುಗಿತ್ತು, ಆದರೆ ಮಾತುಗಳು ಸತ್ಯದ ಶಕ್ತಿ ಇತ್ತು. ಸರಿತಾ ಅವರು ದಾಖಲೆಗಳನ್ನು ತೆಗೆದುಕೊಂಡು ಸೂಕ್ಷ್ಮವಾಗಿ ನೋಡಿದರು. ಆಮೇಲೆ ಸುಮತಿ ಕಡೆ ತಿರುಗಿದರು. ನೀವೇ ಅಲ್ವಾ ಸುಮತಿ ಹೋಳೆ? ಸುಮತಿ ಗಂಟಲು ಒಣಗಿತ್ತು. ಅವಳು ಮೆಲ್ಲಗೆ ಹೇಳಿದಳು, ಹೌದು. ಹಾಗಾದರೆ ಈ ನಕಲಿ ದಾಖಲೆಗಳು ನಿಮಗೆ ಹೇಗೆ ಸಿಕ್ಕವು? ಮತ್ತು ನೀವು ಅವುಗಳನ್ನು ಬ್ಯಾಂಕ್ಗೆ ಹೇಗೆ ತೆಗೆದುಕೊಂಡು ಹೋದ್ರಿ? ಸುಮತಿ ಗಲಿಬಿಲಿಯಾಗಿ ಹೇಳಿದಳು, ಇಲ್ಲ, ಇದೆಲ್ಲ ತಪ್ಪು ತಿಳುವಳಿಕೆ. ಪೇಪರ್ಗಳು ಅಸಲಿ ಅಂತ ನಾನು ಅಂದ್ಕೊಂಡಿದ್ದೆ. ನಾನು ಜಸ್ಟ್ ಸಹಾಯ ಮಾಡೋಕೆ ಬಯಸಿದ್ದೆ. ಆದರೆ ಸರಿತಾ ಅವರ ತೀಕ್ಷ್ಣ ನೋಟ ಅವಳ ಸುಳ್ಳನ್ನು ಭೇದಿಸಿತು. ಸಹಾಯ ಮಾಡೋದು ಅಂದರೆ ವಂಚನೆ ಅಲ್ವಾ ಮೇಡಮ್? ನಕಲಿ ಸಹಿ ಮತ್ತು ತಪ್ಪು ದಿನಾಂಕ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ಈ ಕೇಸ್ ನೇರವಾಗಿ ಫೋರ್ಜರಿ ಮತ್ತು ವೃದ್ಧರ ಶೋಷಣೆ ಕೆಳಗೆ ಬರುತ್ತದೆ. ಅಜಯ್ ಇದ್ದಕ್ಕಿದ್ದಂತೆ ಮಧ್ಯದಲ್ಲಿ ಮಾತನಾಡಿದ. ಇಲ್ಲ, ಪೇಪರ್ಗಳು ನಕಲಿ ಅಂತ ನನಗೆ ಗೊತ್ತಿರಲಿಲ್ಲ. ಸುಮತಿ ಸರಿಯಾಗಿ ಹೇಳ್ತಿದ್ದಾಳೆ ಅಂತ ನನಗೆ ಅನಿಸ್ತು. ನಾನು ಜಸ್ಟ್ ಅಮ್ಮ ಆರಾಮಾಗಿರಲಿ ಅಂತ ಬಯಸಿದ್ದೆ. ಅವನ ಧ್ವನಿ ಒಡೆದು ಹೋಗಿತ್ತು. ನಾನು ಅವನ ಕಡೆ ನೋಡಿದೆ. ನನ್ನೊಳಗೆ ತಾಯಿಯ ಹೃದಯ ಮತ್ತು ಗಾಯಗೊಂಡ ಆತ್ಮ ಎರಡೂ ಒಟ್ಟಿಗೆ ಮಾತನಾಡಿದ್ವು. ಅಜಯ್, ಆರಾಮು ಅಂದರೆ ತಾಯಿಯನ್ನು ಮನೆಯಿಂದ ಆಚೆ ಹಾಕ್ತಿರೋದಲ್ಲ. ನೀನು ನಿನ್ನ ತಾಯಿಯನ್ನು ಮೋಸಗಾರ್ತಿ ಅಂತ ತಿಳ್ಕೊಂಡಿದ್ದೀಯಾ? ಕೋಣೆಯಲ್ಲಿ ಉಸಿರಾಡೋಕ್ಕೂ ಕಷ್ಟ ಆಗೋ ಥರ ವಾತಾವರಣ ಸೃಷ್ಟಿಯಾಯಿತು. ಸರಿತಾ ಪೇಪರಿನಿಂದ ನೋಟ್ಸ್ ಬರಿತಾ ಹೇಳಿದರು. ನೋಡಿ, ನಾವು ವರದಿ ದಾಖಲಿಸಬೇಕು. ಬ್ಯಾಂಕ್ ಕಡೆಯಿಂದ ಈಗಾಗಲೇ ಮಾಹಿತಿ ಬಂದಿದೆ. ಸುಮತಿ ಅವರೇ, ವಿಚಾರಣೆಗೋಸ್ಕರ ನೀವು ನಮ್ಮ ಜೊತೆ ಬರಬೇಕು. ಸುಮತಿ ಮುಖದ ಬಣ್ಣ ಹಾರಿ ಹೋಯಿತು. ಅವಳು ಅಜಯ್ ಕಡೆ ನೋಡಿದಳು. ಕಣ್ಣಲ್ಲಿ ಏನಾದರೂ ಹೇಳು ಅಜಯ್, ಇವರನ್ನು ನಿಲ್ಲಿಸು ಅನ್ನೋ ಬೇಡಿಕೆ ಇತ್ತು. ಅಜಯ್ ನಡುಗಿದ. ಅವನ ಮುಖದ ಮೇಲೆ ಅಪರಾಧಿ ಭಾವನೆ ಮತ್ತು ಪ್ರೀತಿ ಎರಡೂ ಒಟ್ಟಿಗೆ ಕಾಣಿಸಿತು. ಆದರೆ ಅವನ ತುಟಿಗಳಿಂದ ಯಾವುದೇ ಮಾತು ಹೊರಗೆ ಬರಲಿಲ್ಲ. ವರ್ಷಗಳಿಂದ ಅಡಗಿದ ನೀವು ಈಗ ಹೊರಗೆ ಹೋಗ್ತಿರೋ ಹಾಗೆ. ನಾನು ಆ ಕ್ಷಣದಲ್ಲಿ ಆಳವಾದ ಶಾಂತಿಯನ್ನು ಅನುಭವಿಸಿದೆ. ನಾನು ನೇರ ದೃಷ್ಟಿಯಿಂದ ಸರಿತಾ ಅವರ ಕಡೆ ನೋಡಿದೆ. ಆಫೀಸರ್, ನಾನು ಪೂರ್ತಿ ಸಹಕಾರ ಕೊಡ್ತೇನೆ. ನನ್ನ ಒಂದೇ ಒಂದು ಬೇಡಿಕೆ ಅಂದರೆ ಏನು ಶಿಕ್ಷೆ ಆಗಬೇಕೋ ಅದು ಆಗಲಿ. ಸರಿತಾ ತಲೆ ಅಲ್ಲಾಡಿಸಿದರು ಮತ್ತು ಕಾನ್ಸ್ಟೇಬಲ್ ರಾಕೇಶ್ ಸುಮತಿಯನ್ನು ಎಬ್ಬಿಸಿದರು. ಸುಮತಿ ಅಳೋಕೆ ಶುರು ಮಾಡಿದಳು. ನೀವೆಲ್ಲರೂ ಈ ಹೆಂಗಸಿನಿಂದ ಮೋಸ ಹೋಗ್ತಿದ್ದೀರಾ? ಬಾಗಿಲು ಹೊರಗೆ ಸುಮತಿಯ ಅಳು ಮಳೆಯ ಸದ್ದಿನಲ್ಲಿ ಅಡಗಿ ಹೋಯಿತು. ಪೊಲೀಸರು ಅವಳನ್ನು ಕರೆದುಕೊಂಡು ಹೊರಗೆ ಹೋಗುತ್ತಿದ್ದಂತೆ ಅಜಯ್ ಇದ್ದಕ್ಕಿದ್ದಂತೆ ನನ್ನ ಕಾಲುಗಳ ಮೇಲೆ ಬಿದ್ದು ಬಿಟ್ಟ. ಅವನ ಕಣ್ಣಲ್ಲಿ ನೀರು ಧಾರೆ ಹರಿತಿತ್ತು. ಅಮ್ಮ, ನನ್ನನ್ನು ಕ್ಷಮಿಸಿಬಿಡು. ನನಗೆ ಅರ್ಥನೇ ಆಗಲಿಲ್ಲ. ನಾನು ನಿಮ್ಮ ಮಗ. ಆದರೆ ನಿಮಗೆ ಇಷ್ಟು ನೋವು ಕೊಟ್ಟೆ. ದಯವಿಟ್ಟು ನನ್ನನ್ನು ಬಿಟ್ಟು ಹೋಗಬೇಡಿ ಅಂತ ಗೋಗರೆದ. ನಾನು ಅವನ ತಲೆ ಮೇಲೆ ಕೈ ಇಟ್ಟೆ. ನನ್ನ ಹೃದಯ ಒಡೆದು ಹೋಗಿತ್ತು, ಆದರೆ ತಾಯಿಯ ಮನಸ್ಸು ಜೀವಂತವಾಗಿತ್ತು. ಅಜಯ್, ನಾನು ನಿನ್ನನ್ನು ಬಿಡೋದಿಲ್ಲ. ಆದರೆ ನೆನಪಿರಲಿ, ಒಮ್ಮೆ ವಿಶ್ವಾಸ ಮುರಿದ ಮೇಲೆ ಅದನ್ನು ಮತ್ತೆ ಜೋಡಿಸೋಕೆ ಬಹಳ ಟೈಮ್ ಬೇಕಾಗುತ್ತದೆ. ಮತ್ತೆ ಈ ಮನೆ ನನ್ನದು. ಇದನ್ನು ಯಾರು ನನ್ನಿಂದ ಕಸಿದುಕೊಳ್ಳಲು ಆಗಲ್ಲ. ಬಾಗಿಲ ಹೊರಗೆ ಪೊಲೀಸ್ ಗಾಡಿ ಸೈರನ್ ಸಣ್ಣದಾಗಿ ಮೊಳಗಿತು. ಆಮೇಲೆ ನಿಧಾನವಾಗಿ ದೂರ ಆಗ್ತಾ ಹೋಯಿತು. ಹಾಲ್ನಲ್ಲಿ ಗಡಿಯಾರದ ಟಿಕ್ ಟಿಕ್ ಮತ್ತೆ ಅಜಯ್ನ ಸಣ್ಣ ಅಳು ಮಾತ್ರ ಉಳಿದಿತ್ತು. ಆ ಕ್ಷಣ ರಾಜನ್ನ ಆತ್ಮ ಹತ್ತಿರ ನಿಂತು, ಶಾಂತಮ್ಮ, ನೀನು ಒಬ್ಬಂಟಿಯಲ್ಲ, ನೀನು ಶಕ್ತಿಶಾಲಿ ಅಂತ ಹೇಳ್ತಿರೋ ಹಾಗೆ ಅನ್ನಿಸ್ತು. ಆದರೆ ಇದು ಅಂತ್ಯ ಅಲ್ಲ ಅಂತ ನನಗೆ ಗೊತ್ತಿತ್ತು. ಇದು ಕೇವಲ ಒಂದು ಶುರುವಾಗಿತ್ತು. ಸುಮತಿ ಹೋಗಿದ್ಲು, ಆದರೆ ಅವಳ ನೆರಳು ಇನ್ನೂ ನಮ್ಮ ಮನೆಯ ಮೇಲೆ ಸುಳಿದಾಡುತ್ತಿತ್ತು. ನಾನೇ ಮುಂದೆ ಇನ್ನಷ್ಟು ಗಟ್ಟಿಯಾದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಕಾಗಿತ್ತು. ಪೊಲೀಸರು ಹೋದ ಮೇಲೆ ಮನೆಯಲ್ಲಿ ಒಂದು ವಿಚಿತ್ರ ಮೌನ ಆವರಿಸಿತು. ಮಳೆ ನಿಧಾನವಾಗಿ ನಿಂತಿತ್ತು. ಕಿಟಕಿಯಿಂದ ಬರ್ತಿದ್ದ ತಂಪಾದ ಗಾಳಿ ರೂಮ್ನಲ್ಲಿ ಹರಡಿತ್ತು. ಸುಮತಿಯ ಮಾತುಗಳು, ನೀನು ಒಬ್ಬಂಟಿಯಾಗಿ ಸಾಯ್ತೀಯ, ನಿನಗೂ ಯಾರೂ ಇಲ್ಲ ಅನ್ನೋ ಮಾತುಗಳು ನನಗೆ ಗೋಡೆಯಲ್ಲಿ ಪ್ರತಿಧ್ವನಿಸುತ್ತಿತ್ತು. ನಾನು ಕುರ್ಚಿಯ ಮೇಲೆ ಕೂತೆ. ಕೈಗಳಲ್ಲಿ ಇನ್ನೂ ಅದೇ ಹಳದಿ ಬಣ್ಣದ ದಾಖಲೆ ಇತ್ತು. ಅದರ ಮೇಲೆ ಶಾಂತಮ್ಮ ಹೋಳೆ ಅಂತ ಸ್ಪಷ್ಟವಾಗಿ ಬರೆದಿತ್ತು. ನಾನು ಎದ್ದು ಈ ಹೆಸರನ್ನು ಅಷ್ಟು ಮುಖ್ಯ ಅಂತ ಅಂದುಕೊಂಡಿರಲಿಲ್ಲ. ನಾನು ಯಾವಾಗಲೂ ಯಾರದ್ದೋ ಮಗಳು, ಯಾರದ್ದೋ ಹೆಂಡತಿ, ಯಾರದ್ದೋ ತಾಯಿ ಆಗಿ ಬದುಕುತ್ತಿದ್ದೆ. ಆದರೆ ಇವತ್ತು ನಾನು ಅನ್ನೋದು ಗೊತ್ತಾಯಿತು. ಅಜಯ್ ತಲೆ ತಗ್ಗಿಸಿ ನೆಲದ ಮೇಲೆ ಸುಮ್ಮನೆ ಕೂತಿದ್ದ. ಅವನ ಮುಖದ ಮೇಲೆ ಅಪರಾಧಿ ಭಾವನೆ ಕಾಡುತ್ತಿತ್ತು. ಅವನ ಕಣ್ಣೀರು ನನ್ನ ಮನಸ್ಸನ್ನು ಸೀಳಿತ್ತು. ಅವನು ಪೂರ್ತಿ ತಪ್ಪಿತಸ್ಥ ಅಲ್ಲ ಅನ್ನೋದು ನನಗೆ ಗೊತ್ತಿತ್ತು. ಆದರೆ ಕಣ್ಣು ಮುಚ್ಚಿ ಹೆಂಡತಿಯನ್ನು ನಂಬಿ
ತಾಯಿಯನ್ನ ಭಾರ ಅಂತ ಅಂದ್ಕೊಂಡಿದ್ದು ಹೃದಯಕ್ಕೆ ದೊಡ್ಡ ಪೆಟ್ಟು ಕೊಟ್ಟಿತ್ತು. ನಾನು ನಿಧಾನವಾಗಿ ಅಜಯ್ ಎಂದೆ. ಅವನು ತಕ್ಷಣ ತಲೆ ಎತ್ತಿದ. ಕಣ್ಣು ಕೆಂಪಗಾಗಿದ್ದವು. ಅಮ್ಮ, ನಾನು ತಪ್ಪಿತಸ್ಥ, ನನ್ನನ್ನು ಕ್ಷಮಿಸು. ನಾನು ನಿಮ್ಮ ಜೊತೆ ಇದೆಲ್ಲ ಮಾಡೋಕೆ ಟ್ರೈ ಮಾಡಿದೆ ಅಂತ ಯೋಚಿಸೋಕೂ ಆಗ್ತಿಲ್ಲ. ನಾನು ಸುಮತಿಯ ಸುಳ್ಳಿನಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದೆ. ಆದರೆ ನಾನು ನಿಮ್ಮನ್ನು ಎಂದೂ ಬಿಟ್ಟು ಹೋಗೋಕೆ ಇಷ್ಟಪಡಲಿಲ್ಲ. ನನಗೆ ಅರ್ಥನೇ ಆಗ್ತಿಲ್ಲ ಅಂದ. ನಾನು ಅವನ ಮುಖವನ್ನು ಗಮನವಿಟ್ಟು ನೋಡಿದೆ. ಆ ಮುಖದಲ್ಲಿ ಕೆಲವೊಮ್ಮೆ ರಾಜಣ್ಣನ ಛಾಯೆ ಕಾಣಿಸಿತು. ಅದೇ ಕಣ್ಣುಗಳು. ಆದರೆ ಈಗ ಅವುಗಳಲ್ಲಿ ದಣಿವು, ಪಶ್ಚಾತ್ತಾಪ ಮತ್ತು ನಾಚಿಕೆ ತುಂಬಿತ್ತು. ನಾನು ದೀರ್ಘವಾಗಿ ಉಸಿರು ಎಳೆದು ಹೇಳಿದೆ, ಅಜಯ್, ತಾಯಿ ಮಗನ ಸಂಬಂಧ ಬರೀ ರಕ್ತದಿಂದಾಗಿರಲಿಲ್ಲ, ಅದು ವಿಶ್ವಾಸದ್ದು. ನೀನು ಆ ವಿಶ್ವಾಸವನ್ನು ಮುರಿದಿದ್ದೀಯ. ಅವನ ಕಣ್ಣಿನಿಂದ ನೀರು ತೊಟ್ಟುಕತ್ತಲೇ ಇತ್ತು. ನಾನು ಮತ್ತೆ ಸಂಪಾದಿಸಿದ್ದೇನೆ ಅಮ್ಮ. ನಾನು ನಿಮಗೆ ಪ್ರಾಮಿಸ್ ಮಾಡ್ತೀನಿ, ನಾನು ಬದಲಾಗುತ್ತೇನೆ. ಆ ಕ್ಷಣದಲ್ಲಿ ನನ್ನ ಹೃದಯದಲ್ಲಿ ಒಂದು ಫೈಟ್ ನಡೀತಿತ್ತು. ಒಂದು ಕಡೆ ತಾಯಿಯ ಮನಸ್ಸು, ಇನ್ನೊಂದು ಕಡೆ ಆತ್ಮಗೌರವ. ರಾಜಣ್ಣನ ಧ್ವನಿ ಕಿವಿಯಲ್ಲಿ ಸಣ್ಣದಾಗಿ ಕೇಳಿಸಿತು. ಶಾಂತಮ್ಮ, ನೀನು ಶಕ್ತಿಶಾಲಿ. ನಿನ್ನ ಶಕ್ತಿಯನ್ನು ಕಡಿಮೆ ಅಂದುಕೊಂಡಬೇಡ. ನಾನು ಎದ್ದು ಹಾಲ್ ಮೂಲೆಯಲ್ಲಿರೋ ಹಳೆಯ ಮೇಜಿನ ಕಡೆ ಹೋದೆ. ರಾಜಣ್ಣ ವರ್ಷಗಳ ಕಾಲ ಕೂತು ಪೇಪರ್ ನೋಡಿದ್ದು ಮೇಜು. ಇದೆಲ್ಲ ನಾನು ನೋಡ್ಕೊತೀನಿ, ನೀನು ಮನೆ ಚಿಂತೆ ಮಾಡು ಅಂತಿದ್ದು ಯಾವಾಗಲೂ. ಇವತ್ತು ಮೊದಲ ಬಾರಿಗೆ ನಾನು ಅದರ ಡ್ರಾಯರ್ ತೆಗೆದೆ. ಮೇಲೆಲ್ಲ ಬೀಲ್ಗಳು, ರಶೀದಿಗಳು ಇತ್ತು. ಕೆಳಗೆ ಹಳೆಯ ನೋಟ್ಬುಕ್ ಇತ್ತು ಮತ್ತು ಫೋಟೋಗಳು. ಅಂದರೆ ಎಲ್ಲಕ್ಕಿಂತ ಕೆಳಗೆ ಒಂದು ಸಣ್ಣ ಬೀಗ ಹಾಕಿದ ಡ್ರಾಯರ್ ಇತ್ತು. ನಾನು ಸುತ್ತಲೂ ನೋಡಿದೆ. ರಾಜಣ್ಣ ಒಂದು ಹಳೆಯ ಫೋಟೋ ತೆಗೆದು ಹಿಂದೆ ಜನ ಅಂತ ಸಣ್ಣ ಶಬ್ದ ಆಯಿತು. ಫೋಟೋ ಹಿಂದೆ ಒಂದು ಸಣ್ಣ ಕೀಲಿ ಅಂಟಿತ್ತು. ನನ್ನ ಕೈಗಳು ನಡಗಿದ್ದವು. ಅದೇ ಕೀಲಿಯನ್ನು ಬೀಗಕ್ಕೆ ಹಾಕಿ ನಿಧಾನವಾಗಿ ತಿರುಗಿಸಿದೆ. ಡ್ರಾಯರ್ ತೆರೆಯಿತು. ಒಳಗೆ ಒಂದು ಸಣ್ಣ ಹಳೆಯ ಲಕೋಟಿ ಇತ್ತು. ಅದರ ಮೇಲೆ ನನ್ನ ಹೆಸರು ಬರೆದಿತ್ತು. ನನ್ನ ಶಾಂತಮ್ಮಳಿಗಾಗಿ ಹೃದಯ ಜೋರಾಗಿ ಬಡಿದೋಕೆ ಶುರು ಮಾಡಿತು. ಕಣ್ಣುಗಳು ಮಂಜಾದವು. ನಾನು ಲಕೋಟೆ ತೆರೆದೆ. ಒಳಗೆ ರಾಜಣ್ಣನ ಕೈ ಬರಹವಿತ್ತು. ಹಲವಾರು ಪೇಜ್ಗಳು. ನಾನು ಮೊದಲ ಪೇಜ್ ತೆಗೆದು ಓದೋಕೆ ಶುರು ಮಾಡಿದೆ. ನನ್ನ ಶಾಂತಮ್ಮ, ನೀನು ಈ ಪತ್ರ ಓದುತ್ತಿದ್ದೀಯ ಅಂದರೆ ಅದರ ಅರ್ಥ ನಾನು ಇನ್ನು ನಿನ್ನ ಹತ್ತಿರ ಇಲ್ಲ. ಮತ್ತೆ ನಾನು ಇಷ್ಟು ವರ್ಷ ಮುಚ್ಚಿಟ್ಟದ ಸತ್ಯ ನಿನಗೆ ಗೊತ್ತಾಗಿದೆ. ನಮ್ಮ ಮನೆ ನಿನ್ನ ಹೆಸರಿನಲ್ಲಿದೆ. ಅಜಯ್ ಹುಟ್ಟಿದಾಗಲೇ ನಾನು ಎಲ್ಲವನ್ನೂ ಬದಲಾಯಿಸಿದ್ದೆ. ನಾನು ಬಯಸಿದ್ದೆ ಏನು ಅಂದರೆ ನೀನು ಎಂದಿಗೂ ತಲೆಬಾಗಬಾರದು. ನಿನಗೆ ಯಾವಾಗಲೂ ಒಂದು ನೆಲೆ ಇರಬೇಕು. ನಾನು ನಿನಗೆ ಎಂದು ಹೇಳಲಿಲ್ಲ, ಯಾಕಂದರೆ ಈ ಭಾರ ನಿನಗೆ ತೊಂದರೆಗೆ ಸಿಲುಕಿಸಬಹುದು ಅಂತ ಭಯ ಇತ್ತು. ಮತ್ತು ಯಾರಾದರೂ ನಿನ್ನ ಲಾಭ ಪಡೆಯಬಹುದು ಅಂತ ಅಂದುಕೊಂಡಿದ್ದೆ. ಆದರೆ ಈಗ ನಾನು ಇಲ್ಲದಿರುವಾಗ ನೀನು ಎಲ್ಲವನ್ನೂ ತಿಳಿದುಕೊಳ್ಳಬೇಕು. ನೀನು ದುರ್ಬಲಳು ಅಂತ ನೀನು ಅಂದುಕೊಂಡಿದ್ದೀಯ. ಆದರೆ ಶಾಂತಮ್ಮ, ನೀನು ಎಷ್ಟು ಶಕ್ತಿಶಾಲಿ ಅಂತ ನಿನಗೆ ಎಂದಿಗೂ ಗೊತ್ತಾಗಲೇ ಇಲ್ಲ. ನೀನು ನನ್ನ ಶಕ್ತಿಯಾಗಿದ್ದೆ. ಈಗ ನಿನ್ನ ಶಕ್ತಿಯನ್ನು ನೀನೇ ನೋಡಿಕೊ. ಒಂದು ವೇಳೆ ಅಜಯ್ ಅಥವಾ ಬೇರೆ ಯಾರಾದರೂ ನಿನ್ನಿಂದ ಈ ಮನೆ ಕಸಿದುಕೊಳ್ಳೋಕೆ ಟ್ರೈ ಮಾಡಿದರೆ ಈ ಪತ್ರ ಓದು. ಮತ್ತೆ ನೆನಪಿಸಿಕೊ, ರಾಜಣ್ಣ ನಿನಗೆ ಶಕ್ತಿಶಾಲಿ ಅಂತ ತಿಳಿದುಕೊ. ಈ ಜವಾಬ್ದಾರಿ ಕೊಟ್ಟಿದ್ದ ನೀನು ಒಬ್ಬಂಟಿಯಲ್ಲ, ನೀನು ಇಡೀ ಜಗತ್ತನ್ನು ಎದುರಿಸಬಹುದು. ನಿನ್ನ ರಾಜಣ್ಣ. ಓದ್ತಾ ನನ್ನ ಕಣ್ಣಿಂದ ನೀರು ಹರಿಯೋಕೆ ಶುರು ಆಯಿತು. ಆದರೆ ಆ ಕಣ್ಣಿನಲ್ಲಿ ದುಃಖ ಕಮ್ಮಿ ಇತ್ತು, ಹೆಮ್ಮೆ ಜಾಸ್ತಿ ಇತ್ತು. ರಾಜಣ್ಣ ನನಗೆ ಬರೀ ಮನೆ ಮಾತ್ರ ಕೊಟ್ಟಿರಲಿಲ್ಲ, ಅವರು ನನ್ನ ಮೇಲುವೆ ವಿಶ್ವಾಸ ಇಟ್ಟಿದ್ದರು. ಅದು ದೊಡ್ಡ ಕೊಡುಗೆ. ನಾನು ಆ ಪತ್ರವನ್ನು ಎದೆಗೆ ಒತ್ತಿಕೊಂಡೆ. ಅಜಯ್ ಪಕ್ಕದಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದ. ಅವನ ಕಣ್ಣಿಂದಲೂ ನೀರು ಸುರಿಯುತ್ತಿತ್ತು. ಅವನು ನಡುಗುತ್ತಾ ಹೇಳಿದ, ಅಮ್ಮ, ಅಪ್ಪನಿಗೆ ಇದೆಲ್ಲ ಆಗುತ್ತೆ ಅಂತ ಮೊದಲೇ ಗೊತ್ತಿತ್ತು. ಮತ್ತು ನಾನೇ ಅವರ ದೊಡ್ಡ ಚಿಂತೆ ನಿಜ ಮಾಡಿದೆ. ನಾನು ನನ್ನ ತಾಯಿಗೆ ಮೋಸ ಮಾಡೋಕ್ಕೆ ಕೂತಿದ್ದೆ. ನಾನು ತುಂಬ ಸಣ್ಣವನಾಗಿದ್ದೇನೆ ಅಮ್ಮ. ನಾನು ಅವನ ಕಡೆ ನೋಡಿದೆ. ನೋವಿತ್ತು, ಆದರೆ ನೋವಿನಲ್ಲಿ ಮಮತೆ ಇನ್ನೂ ಉಳಿದಿತ್ತು. ಅಜಯ್, ನೀನು ನನ್ನ ಮಗ. ನಾನು ನಿನಗೆ ಜನ್ಮ ಕೊಟ್ಟಿದ್ದೇನೆ. ತಪ್ಪು ನಿನ್ನದು, ಆದರೆ ನೀನು ಸುಧಾರಿಸಿಕೊಳ್ಳಬೇಕು. ಆದರೆ ದಾರಿ ಕೂಡ ನಿನ್ನ ಮುಂದೆಯೇ ಇದೆ. ಈ ಮನೆ ನನ್ನದು. ಮತ್ತು ನಾನು ಜೀವಂತ ಇರುವವರೆಗೂ ಯಾರೂ ಇದನ್ನು ಮುಟ್ಟೋಕೆ ಆಗಲ್ಲ. ನೀನು ನಿಜವಾಗಲೂ ಬದಲಾಯಿಸೋಕೆ ಬಯಸಿದರೆ ನನ್ನ ಜೊತೆ ನಿಲ್ಲು. ಈ ಮನೆಯನ್ನು ರಕ್ಷಿಸು. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಿನ್ನ ತಾಯಿಯನ್ನು ಗೌರವಿಸುವುದಕ್ಕೆ ಕಲಿ. ಅವನು ತಲೆ ತಗ್ಗಿಸಿದ. ಆಮೇಲೆ ನಿಧಾನವಾಗಿ ಹೇಳಿದ, ನಾನು ವಾಗ್ದಾನ ಮಾಡುತ್ತೇನೆ ಅಮ್ಮ, ನಾನು ಎಲ್ಲವನ್ನೂ ಬದಲಾಯಿಸುತ್ತೇನೆ. ಆ ರಾತ್ರಿ ನಾನು ಬಹಳ ದಿನಗಳ ನಂತರ ಶಾಂತಿಯಿಂದ ಮಲಗಿದೆ. ರೂಮ್ನಲ್ಲಿ ಕತ್ತಲಿತ್ತು, ಆದರೆ ಹೃದಯದಲ್ಲಿ ಬೆಳಕಿತ್ತು. ರಾಜನ ನನ್ನ ಪಕ್ಕದಲ್ಲಿ ಕೂತು ಕೈ ಹಿಡಿದು, ಶಾಂತಮ್ಮ, ನೀನು ಒಬ್ಬಂಟಿಯಲ್ಲ, ನೀನು ನನ್ನ ಶಕ್ತಿ ಅಂತ ಹೇಳ್ತಿರೋ ಹಾಗೆ ಅನ್ನಿಸ್ತಿತ್ತು. ಬೆಳಗ್ಗೆ ಸೂರ್ಯ ಕಿಟಕಿಯಿಂದ ಒಳಗೆ ಬಂದಾಗ ಮನೆಯ ಪ್ರತಿ ಮೂಲೆ ಹೊಸದಾಗಿ ಕಾಣಿಸುತ್ತಿತ್ತು. ಅಡಿಗೆ ಮನೆಯ ಗೋಡೆಗಳು, ಮೆಟ್ಟಿಲುಗಳು, ಹಾಲ್, ಸೋಫಾ ಎಲ್ಲವೂ ತಮ್ಮದೇ ಸ್ವಂತಿಕೆಯಿಂದ ಹೊಳೆಯುತ್ತಿತ್ತು. ಅಜಯ್ ಬಂದು ನಿಧಾನವಾಗಿ ಹೇಳಿದ, ಅಮ್ಮ, ನಾನು ಇವತ್ತಿನಿಂದ ಗಡಿಯಾರಕ್ಕೆ ಕೀ ಕೊಡೋಕೆ ಶುರು ಮಾಡ್ತೀನಿ. ಅಪ್ಪ ಮಾಡ್ತಿದ್ರಲ್ಲ ಹಾಗೆ. ನಾನು ತಲೆ ಅಲ್ಲಾಡಿಸಿದೆ. ಆ ಗಡಿಯಾರ ಈಗ ಬರೀ ಸಮಯ ಹೇಳೋದಿಲ್ಲ, ಅದು ಪ್ರತಿದಿನ ನನಗೆ ನೀನು ಎಷ್ಟು ಶಕ್ತಿಶಾಲಿ ಅಂತ ನೆನಪಿಸುತ್ತೆ. ಕೆಲವು ದಿನಗಳ ನಂತರ ನಾನು ವಕೀಲರನ್ನು ಭೇಟಿ ಮಾಡಿ ಎಲ್ಲ ದಾಖಲೆಗಳನ್ನು ಭದ್ರಪಡಿಸಿಕೊಂಡೆ. ಹೊಸ ಬೀಗ ಹಾಕಿಸಿದೆ, ಸೆಕ್ಯೂರಿಟಿ ಸಿಸ್ಟಮ್ ಮಾಡಿಸಿದೆ.
ಆಮೇಲೆ ಮೊದಲ ಬಾರಿಗೆ ಯೋಚಿಸಿದೆ, ಈಗ ಜೀವನ ಬರೀ ಉಳಿಸೋಕೆ ಅಲ್ಲ, ಬದುಕೋಕೆ ಇದೆ. ನಾನು ನೆರೆಹೊರೆಯ ಹೆಂಗಸರ ಜೊತೆ ಗಾರ್ಡನಿಂಗ್ ಗ್ರೂಪ್ ಸೇರಿಕೊಂಡೆ, ಮತ್ತೆ ಚಿತ್ರಕಲೆ ಕ್ಲಾಸ್ಗೆ ಸೇರಿಕೊಂಡೆ. ಸಂಜೆ ಅಂಗಳದಲ್ಲಿ ಕೂತು ತುಳಸಿ ನೀರು ಹಾಕಿದಾಗ ಮನಸ್ಸಿನಲ್ಲಿ ಶಾಂತಿ ಹರಿಯುತ್ತಿತ್ತು. ರಾಜನ ಮಾತು ಕಿವಿಯಲ್ಲಿ ಪ್ರತಿಸುತ್ತಿತ್ತು, ಶಾಂತಮ್ಮ, ನೀನು ಶಕ್ತಿಶಾಲಿ. ಸತ್ಯ ಅದೇ ಆಗಿತ್ತು. ನಾನು ಇನ್ನು ಮುಂದೆ ಯಾರದ್ದೋ ಮಗಳು, ಹೆಂಡತಿ ಅಥವಾ ತಾಯಿಯಾಗಿ ಬದುಕೋದಿಲ್ಲ, ಆದರೆ ನನ್ನ ಸ್ವಂತ ಹೆಸರಿನಿಂದ ಬದುಕುತ್ತೇನೆ. ಶಾಂತಮ್ಮ ಹೋಳೆ ಈ ಮನೆಯ ಮಾಲೀಕಳು. ಆ ಆತ್ಮಕ್ಕೆ ಈಗ ಯಾರ ಭಯವೂ ಇರಲಿಲ್ಲ. ಸುಮತಿ ಜೈಲಿಗೆ ಹೋದಳು. ಅವಳ ಮುಖವನ್ನೇ ಕೊನೆಯ ಬಾರಿ ನೋಡಿದಾಗ ಅದರಲ್ಲಿ ಕೋಪ ಮತ್ತು ಸೋಲು ಎರಡೂ ಇತ್ತು. ಆದರೆ ನನಗೆ ಅವಳು ಈಗ ಭೂತಕಾಲದ ಭಯವಾಗಿದ್ದಳು. ಅಜಯ್ ನಿಧಾನವಾಗಿ ಬದಲಾಗೋಕೆ ಶುರುವಾಗಿದ್ದ. ಅವನು ನನಗೋಸ್ಕರ ಚಹಾ ಮಾಡಿ ಮನೆಯ ಕೆಲಸದಲ್ಲಿ ಸಹಾಯ ಮಾಡುತ್ತಿದ್ದ. ಮತ್ತೆ ಎಲ್ಲಕ್ಕಿಂತ ದೊಡ್ಡ ವಿಷಯ ಅಂದರೆ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹೇಳಿದ, ಅಮ್ಮ, ನಾನು ಈಗ ನಿನ್ನನ್ನು ಭಾರ ಅಂತ ಅಂದುಕೊಂಡಿಲ್ಲ, ನನ್ನ ಶಕ್ತಿ ಅಂತ ಅಂದುಕೊಂಡಿದ್ದೀನಿ. ಅವನ ಕಣ್ಣಲ್ಲಿ ಸತ್ಯ ಕಂಡಿತ್ತು. ಮತ್ತೆ ಮೊದಲ ಬಾರಿಗೆ ಅನಿಸಿತು, ಬಹುಶಃ ನಾನು ಅವನನ್ನು ಮತ್ತೆ ನನ್ನ ಮಗ ಅಂತ ಕರೆಯಬಹುದು. ಆ ರಾತ್ರಿ ನಾನು ರಾಜನನ್ನ ಹಳೆಯ ಶಾಲ್ ಹೊದ್ದು ಕಿಟಕಿಯ ಪಕ್ಕ ಕೂತಿದ್ದೆ. ಹೊರಗೆ ಚಂದ್ರನ ಬೆಳಕು ಹರಡಿತ್ತು. ನನ್ನ ಕೈಯಲ್ಲಿ ಅವರು ಬರೆದ ಪತ್ರವಿತ್ತು. ನಾನು ಕೊನೆಯ ಲೈನ್ ಮತ್ತೆ ಓದಿದೆ, ಶಾಂತಮ್ಮ, ನೀನು ಎಷ್ಟು ಶಕ್ತಿಶಾಲಿ ಎಂದು ನೀನು ಎಂದಿಗೂ ತಿಳಿದುಕೊಂಡಿಲ್ಲ. ನಾನು ನನ್ನಾಕೆ. ಹೃದಯದಿಂದ ಹೊರಬಂದ ಒಂದು ಆಳವಾದ ಉಸಿರು ನನ್ನ ಇಡೀ ಮನೆಯನ್ನು ತುಂಬಿತು. ಈಗ ನನಗೆ ಯಾರ ಭಯವೂ ಇರಲಿಲ್ಲ. ನಾನು ಒಬ್ಬಂಟಿಯಾಗಿರಲಿಲ್ಲ. ನನ್ನ ಜೊತೆ ನನ್ನ ನೆನಪುಗಳಿದ್ದವು, ನನ್ನ ಪತ್ನಿಯ ವಿಶ್ವಾಸವಿತ್ತು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನದೇ ಆದ ಆತ್ಮಗೌರವ ಇತ್ತು. ಹೀಗೆ 68 ವರ್ಷದ ವಯಸ್ಸಿನಲ್ಲಿ ನಾನು ಮೊದಲ ಬಾರಿಗೆ ನಾನು ಯಾರು ಅಂತ ತಿಳಿದುಕೊಂಡೆ. ನಾನು ಶಾಂತಮ್ಮ. ಮತ್ತೆ ಶಾಂತಮ್ಮ ಈಗ ಯಾರ ಬಯಲಿ ಪಶುವೂ ಅಲ್ಲ. ಶಾಂತಮ್ಮ ಈ ಕಥೆಯ ನಾಯಕಿ. ಧನ್ಯವಾದಗಳು ವೀಕ್ಷಕರೇ. ಕಥೆ ಬಗ್ಗೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ. ನಿಮ್ಮ ಕಮೆಂಟ್ಗಳಿಗಾಗಿ ನಾ ಕಾಯ್ತಾ ಇರ್ತೀನಿ. ಹಾಗೆ ಮರೆಯದೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.